ಆಂತರಿಕ ಕಲಹಗಳು ಅಂದ್ರೆ ನಮ್ದು ಮತ್ತೆ ಕೀಪರ್ದು ಈ ತರ DRFಗಳದ್ದು ಆ ಪ್ರಾಣಿಗಳದ ಮೇಲೇನೋ ನಾವು ಅದ್ರ ಮೇಲೆ ಪರಿಣಾಮ ಬಿದ್ದಿಲ್ಲ. ಯಾಕಂದ್ರೆ ನಾನು ನನ್ನ ಕರ್ತವ್ಯ ಕರೆಕ್ಟಾಗಿ ನಿರ್ವಹಿಸಿದ್ದೀನಿ. ರಾತ್ರಿ ಕೂಡ ಬಂದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಂದು ಆಂತರಿಕ ಕಲಹದಿಂದ ಯಾವುದೇ ಪ್ರಾಣಿಗೆ ವ್ಯತಿರಿಕ್ತ ಪರಿಣಾಮ ಬೀರಿಲ್ಲ. ಸೊ ಪರ್ಸನಲ್ ಗ್ರಡ್ಜ್ ಇದ್ರೂ ಕೂಡ ಆ ಕಾರಣಕ್ಕಾಗಿ ರೆಸಿಗ್ನೇಷನ್ ಕೊಟ್ಟಿದ್ದೀನಿ ಬಿಟ್ರೆ ಬೇರೆ ಅದನ್ನ ಪ್ರಾಣಿ ಮೇಲೆ ಯಾವತ್ತೂ ತೋರಿಸಿಲ್ಲ. ಮೇಲಧಿಕಾರಿಗಳಿಗೆ ತಿಳಿಸಿದ್ರ? ಅದು ಅವರೇ ಪ್ರೆಸೆನ್ಸ್ ಇದ್ರಲ್ಲ ಅಲ್ಲೇನೆ ಆ ಘಟನೆ ನಡಿಬೇಕಾದ್ರೆ ಅವರ ಸಮ್ಮುಖದಲ್ಲೇ ಆಗಿದ್ದಂತ ಘಟನೆ ಅದು. ನೀವು ಇನ್ಫಾರ್ಮ್ ಏನಾರು ಮಾಡಿದ್ರ ಅವ್ರಿಗೆ ಹೋಗೋದಕ್ಕೆ ಅಂತ ಅದನ್ನೇ ಚರ್ಚೆ ಆಗ್ತಾ ಇರೋದು. ಯಾವುದು ಇನ್ಫಾರ್ಮ್? ಇಲ್ಲಿ ಸಮೀಕ್ಷಾ ರೆಡ್ಡಿ ಅವರು ಟ್ರೀಟ್ಮೆಂಟ್ಗೆ ನೀವು ಮತ್ತೆ ಥರ್ಮಲ್ ಇಮೇಜಿಂಗ್ ಸ್ಕ್ಯಾನರ್ ಅವ್ರು ಹೇಳಿದಾಗೆ CZD ಇಂದ ಬಂದಿತ್ತು. ಆದ್ರೆ ಅದನ್ನ ಸ್ಟಾಕ್ ಅಲ್ಲಿ ಅಲ್ಲೇ ಬರದಾಗಿದೆ. ನಮ್ಮ ಸ್ಟಾಕ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಅದು ನಮ್ಮ ಸ್ಟಾಕ್ ಅಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಒಂದು ಹೇಳಿದಾರಲ್ಲ, ಇಲ್ಲ, ಅದು ನಮ್ಮ ಸ್ಟಾಕ್ ಬುಕ್ ತೆಗೆದು ನೋಡಿ ಅದು ಬರ್ದಿದ್ದಾರೆ. ಅದು ಸ್ಟಾಕ್ ಬುಕ್ ಬರೆದು ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಅದು ನಿಮಗೆ ಬಂದಿರೋದು ಅಲ್ಲ, ಅದನ್ನ ಆಲ್ರೆಡಿ ಅಲ್ಲ, ಬಟ್ ಆಲ್ರೆಡಿ ಸ್ಟಾಕಿಗೆ ಬರೆದಾಗ ಅದು ಸಫಾರಿ ಪ್ರಾಪರ್ಟಿ ಅಂತಾನೆ ಕನ್ಸಿಡರ್ ಆಗುತ್ತೆ. ಅಲ್ಲ, ಬರದೇ ಇಲ್ಲ ಅಂತ ಅಂದ್ರು. ಇಲ್ಲ, ಈ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಚೆಕ್ ಮಾಡಿ, ಅದು ಸ್ಟಾಕ್ ಬುಕ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಏನು ಅಂದ್ರೆ ಅದೇ ಸಮೀಕ್ಷಾ ಅವರು ಸ್ವಲ್ಪ ಮಾರ್ನಿಂಗ್ ನನಗೆ ಹೇಳಿದ್ರು, ಯಾರೋ ಒಂಥರ ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಥರ ಥರ್ಮಲ್ ಇಮೇಜಿಂಗ್ ಸ್ಕ್ಯಾನ್ ಮಾಡಬೇಕು ಅಂತ. ನಾನು 2 days ವೆಯ್ಟ್ ಮಾಡಿ ಏನು ಮಾಡೋದು ಬೇಡ ಅಂತಾನೆ ಮೆಸೇಜ್ ಹಾಕಿದೆ. ಅದು ಮೆಸೇಜ್ ಪ್ರೂಫ್ ಕೂಡ ಇದೆ. ಸೊ ಆದರೆ ನೈಟ್ ಲಾಸ್ಟ್ 11ಗೆ ಒಂದು ಕಾಲ್ ಬಂದಿದೆ. ನಾನು ಕಾಲ್ ಪಿಕ್ ಮಾಡಿಲ್ಲ, ಮಲಗಿದ್ದೆ, ಊರಲ್ಲಿದ್ದೆ, ಹಾಗಾಗಿ ನನಗೆ ಗೊತ್ತಾಗಿಲ್ಲ. ಆಮೇಲೆ ಕಾಲ್ ಮೆರಿನ್ ಡಾಕ್ಟರ್ಗೆ ಮಾಡಿದ್ದಾರೆ, ಇನ್ನೊಬ್ರು ಅವರ ಕೋಲಿಗ್ ಇದ್ರಲ್ಲ ಅವರು. ಶಿ ಮೈಟ್ ಹ್ಯಾವ್ ಗೈಡೆಡ್, ಅದೆಲ್ಲಿದೆ ಕ್ಯಾಮ್ರಾ ಎಲ್ಲಿದೆ ಅದೆಲ್ಲ ಅವ್ರು ಗೈಡ್ ಮಾಡಿರ್ಬೇಕು, ನಾನಂತೂ ಮಾಡಿಲ್ಲ. ಸೊ ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಒಳಗೆ ಹೋಗ್ತಾ ಇದ್ದಾರೆ, ಹತ್ರ ಹೋಗ್ತಾ ಇದ್ದಾರೆ, ಅದೆಲ್ಲ ನಮಗೂ ಗೊತ್ತಾಗಿಲ್ಲ. ಮೆರಿನ್ ಗೈಡ್ ಮಾಡಿರ್ಬೋದು ಅಂತ, ಅಂದ್ರೆ ಅವ್ರದ್ದು ಇಬ್ಬರದ್ದು ಕಮ್ಯುನಿಕೇಶನ್ ಆಗಿದೆ. ಯಾಕಂದ್ರೆ ಕ್ಯಾಮ್ರಾ ಗೊತ್ತಿದ್ದು ಮೆರಿನ್ ಒಬ್ರಿಗೆ. ಡೈರೆಕ್ಷನ್ ಇರ್ಲಿಲ್ಲ ಅವ್ರಿಗೆ ಅದು ನೋಡೋದಕ್ಕೆ, ಬರೀ ಪಕ್ಷಿ ನೋಡಕ್ ಮಾತ್ರ ಇತ್ತು. ಹೌದೌದು, ಡೈರೆಕ್ಷನ್ ಕೊಡೋದಕ್ಕೆ ಯಾವುದೇ ನೈತಿಕತೆ ನಿಮಗಿಲ್ಲ. ಹೌದೌದು. ಮತ್ತೆ ಹೆಂಗ್ ನೀವು ಡೈರೆಕ್ಷನ್ ಕೊಡ್ತೀರಿ? ನಾನ್ ಡೈರೆಕ್ಷನ್ ರೆಕಾರ್ಡ್ ಕೊಡ್ತೀರಾ, ಆನ್ ದಿ ರೆಕಾರ್ಡ್ ಕೊಡ್ತೀರಾ? ಅಲ್ಲ, ನಾನ್ ಡೈರೆಕ್ಷನ್ ಆಫ್ ದಿ ರೆಕಾರ್ಡ್ ಕೊಡ್ತೀರಾ, ಆನ್ ದಿ ರೆಕಾರ್ಡ್? ಆಫ್ ದಿ ರೆಕಾರ್ಡ್. ಆಫ್ ದಿ ರೆಕಾರ್ಡ್ ಕೌಂಟ್ ಆಗುತ್ತಾ ಸರ್ಕಾರಿ ವ್ಯವಸ್ಥೆಯಲ್ಲಿ? ಇಲ್ಲ, ಕೌಂಟ್ ಆಗಲ್ಲ. ಮತ್ತೆ ಫೇಲ್ಯೂರ್ ಹೋಗುತ್ತಾ? ಅಲ್ಲ, ಈಗ ಇರೋದು ಅದನ್ನೇ ಸರ್, ಆಫ್ ದಿ ರೆಕಾರ್ಡ್ ಗೈಡೆನ್ಸ್ ಇರಬಹುದು. ಅಲ್ಲ, ನಾನು ಸುಮಾರು ಈಗ ನವೆಂಬರ್ ಅಲ್ಲಿ ರೆಸಿಗ್ನೇಷನ್ ಕೊಟ್ಟಿದ್ದೆ, ಮತ್ತೆ ಫೆಬ್ರವರಿಲಿ ಕೂಡ ಮತ್ತೆ ನಾನು ರಿಮೈಂಡರ್ ಅನ್ನ ಹಾಕಿದ್ದೇನೆ. ನನಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ, ಐ ಕೆನಾಟ್ ಸ್ಯಾಕ್ರಿಫೈಸ್ ಮೈ ದಿಸ್ ಥಿಂಗ್ ಅಂತ ಹೇಳಿ. ಸೊ ಅದು ರಿಮೈಂಡರ್ ಲೆಟರ್ ಕೂಡ ರಿಜಿಸ್ಟರ್ ಆಗಿದೆ, ಅದನ್ನ ತೆಗೆದು ನೋಡ್ಬೋದು. ಸೊ ಆಕ್ಚುಲಿ ಅದೇ ನನ್ನ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಯಾವುದೇ ನೋಟಿಸ್ ಪೀರಿಯಡ್ ಮೆನ್ಷನ್ ಆಗಿಲ್ಲ, ಕ್ಲಾಸ್ ಕೂಡ ಮೆನ್ಷನ್ ಆಗಿಲ್ಲ. ಸ್ಯಾಲರಿ ತಗೊಂಡಿದ್ರ ಅಂತ ಹೇಳ್ತಾರೆ. ಫೆಬ್ರವರಿದು ಡಿಸ್ಪರ್ಸ್ ಮಾಡಿದ್ದಾರೆ, ಅಟ್ ದ ಸೇಮ್ ಟೈಮ್ ನವೆಂಬರ್ದು ಕೂಡ ಕಟ್ ಮಾಡಿದ್ದಾರೆ. ಇಟ್ಸ್ ಡಿಪೆಂಡ್ಸ್ ಆನ್ ಝೂ ಅಡ್ಮಿನಿಸ್ಟ್ರೇಷನ್, ಯಾವ ರೀತಿ ಅವ್ರು ಮಾಡ್ತಾ ಇದ್ದಾರೆ. ಸ್ಯಾಲರಿ ತಗೊಂಡಿದ್ರೆ ಬಂದಿದೆ ಅದು. ತಗೊಂಡಿದ್ದೀರಾ ಅಂದ್ರೆ ನೀವು ಕೆಲಸಕ್ಕೆ ಇದ್ದೀರಾ ಅಂತ? ಇನ್ನು ಕೆಲ್ಸಕ್ಕೆ ನಾನಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅವ್ರು ಹಾಕಿರೋದಲ್ಲ. ತೆಗ್ದಿಲ್ಲ ಅಂತ ಅವಾಗ. ಅಲ್ಲ, ನಾನು ಎರಡನೇದು ಮೊನ್ನೆನು ಮತ್ತೆ ಅದೇ ಹೇಳಿದ್ನಲ್ಲ, ರಿಮೈಂಡರ್ ಲೆಟರ್ ಕೂಡ ಕೊಟ್ಟಿದ್ದೀನಿ. ಅಲ್ಲ, ನನಗೆ ನೋಟಿಸ್ ಪೀರಿಯಡ್ ಅಂತ ಯಾವ್ದು ಮೆನ್ಷನ್ ಆಗಿಲ್ಲ ಅಂತಾನೆ ಕೊಟ್ಟಿದ್ದೀನಿ. ಅದಕ್ಕೆ ಏನು ಪ್ರಾಣಿ ಒಂದು ಹಿತದೃಷ್ಟಿಯಿಂದ ಬಂದಿದ್ದಷ್ಟೇ. ಅಲ್ಲ, ಅದು ನಾನಿದ್ದಾಗಲ್ಲ, ಸುಜಯ್ ಇದ್ರು ಡಾಕ್ಟರ್ಸ್. ಹೌದೌದು. 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 ಅಲ್ಲ, ನಾನು ಕ್ಲಿಯರ್ ಆಗಿ ಕಟ್ಟಾಗಿ ನನ್ನ ಸೈಡ್ ಎಲ್ಲ ಲೆಟರ್ಸ್ ಇದೆ. ನನಗೆ ಯಾವುದೇ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಕೂಡ ಝೂ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಯಾವ್ದು ಪ್ರೂಫ್ ನನ್ನ ಡಾಕ್ಯುಮೆಂಟ್ಸ್ ಕೂಡ ಅವ್ರ ಹತ್ರ ಇಲ್ಲ. ಸೊ ನಾನು ಕ್ಲಿಯರ್ ಆಗಿ ಲೆಟರ್ ಸೈಡ್ ಅಲ್ಲಿ ಇದ್ದೀನಿ. ಏನಂದ್ರೆ ಅನಿಮಲ್ ಹಿತದೃಷ್ಟಿಯಿಂದ ಐ ಆಮ್ ಕಮಿಂಗ್ ಹಿಯರ್ ಅಷ್ಟೇ. ನೀವು ಗೈಡ್ ಮಾಡಬಹುದು ಅಂತ ಗೈಡ್ ಮಾಡಬಹುದು ಅಂತ ಅದೇನು ಮೆನ್ಷನ್ ಆಗಿಲ್ಲ. ಗೈಡ್ ಮಾಡಬೇಕು, ನೋಟಿಸ್ ಪೀರಿಯಡ್ ಸರ್ವ್ ಮಾಡಬೇಕು, ಅದೇನು ಇಲ್ಲ. ಸ್ಯಾಲರಿ ತಗೊಂಡಿದ್ದಾರೆ, ಮಾಡಬೇಕು, ಮಾಡಿದ್ದಾರೆ ಅಷ್ಟೇ. ಕಾಂಟ್ರಾಕ್ಟ್ ಅಗ್ರಿಮೆಂಟೇ ಇಲ್ಲ, ಕ್ಲಾಸ್ ಇಲ್ಲ. ನನಗೆ ಯಾವಾಗ ಜಾಬ್ ಆಫರ್ ಲೆಟರ್ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಅದು ಕ್ಲಿಯರಿಟಿ ಇದೆ. ಸ್ಯಾಲರಿ ನೀವು ತಗೊಂಡಿದ್ದಲ್ಲ ಕೊಟ್ಟಿದ್ದು ಅಂತ. ಹಾ, ಕೊಟ್ಟಿದ್ದಾರೆ.